ಸತತ 6ನೇ ವರ್ಷ 100% ಫಲಿತಾಂಶ ಸಾಧಿಸಿದ ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು. ಇಬ್ಬರು ವಿದ್ಯಾರ್ಥಿಗಳಿಗೆ 600ಕ್ಕೆ 587 ಅಂಕ, ರಾಜ್ಯ ಮಟ್ಟದಲ್ಲಿಯೇ 9ನೇ ಸ್ಥಾನ. 2025-26ನೇ ಸಾಲಿನ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದ್ದು, ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಸತತ 6ನೇ ಬಾರಿ 100% ಫಲಿತಾಂಶ ದಾಖಲಿಸಿ ಜಿಲ್ಲೆಗೆ ಟಾಪರ್ ಕಾಲೇಜಾಗಿ ಹೊರಹೊಮ್ಮಿದೆ. ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳು ತಲಾ 587 ಅಂಕಗಳನ್ನು ಪಡೆದು ರಾಜ್ಯ ಮಟ್ಟದಲ್ಲಿ 9ನೇ ಸ್ಥಾನ ಗಳಿಸಿರುವುದು ವಿಶೇಷ. ಒಟ್ಟು 224 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು ಎಲ್ಲರೂ ಉತ್ತೀರ್ಣರಾಗಿದ್ದಾರೆ. ಇದರಲ್ಲಿ 104 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಮತ್ತು 139 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ತೇಜಸ್ ಯು ಮತ್ತು ನುರೈನ್ ಇಬ್ಬರೂ ಸೇರಿ 587 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 9ನೇ ಸ್ಥಾನ ಪಡೆದಿದ್ದಾರೆ. ಮಿಥುನ 583 ಅಂಕಗಳನ್ನು ಪಡೆದಿದ್ದರೆ ಮರೆನ್ನ 580 ಅಂಕಗಳನ್ನು ಪಡೆದಿದ್ದಾಳೆ. ನೇಹಾಸಿ 580 ಅಂಕಗಳನ್ನು ಪಡೆದು ಗಮನ ಸೆಳೆದಿದ್ದಾಳೆ. ವಿಜ್ಞಾನ ವಿಭಾಗದಲ್ಲಿ ಭರತ್ ಜಿಆರ್ ಮತ್ತು ಜೋಹಾರ್ ಫಲಾಕ್ ತಲಾ 578, ಅಮೂಲ್ಯ ಬಿವಿ ಮತ್ತು ಕೈರೋಮ್ ಮಿಶ್ರಾ ತಲಾ 576 ಅಂಕ, ಭಾವನಾ ಹೆಚ್ ಹಾಗೂ ನಮನ ಶ್ರೀ ತಲಾ 574 ಅಂಕಗಳನ್ನು ಪಡೆದು ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈ ಸಾಧನೆಗೆ ಕಾರಣರಾದ ಅಧ್ಯಕ್ಷ ಲೋಕೇಶ್, ಪ್ರಾಂಶುಪಾಲೆ ರೂಪಾ ಲೋಕೇಶ್ ಹಾಗೂ ಸಿಬ್ಬಂದಿ ವರ್ಗದ ಪರಿಶ್ರಮವನ್ನು ಶ್ಲಾಘಿಸಲಾಗುತ್ತಿದೆ. ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆವರಣದಲ್ಲಿ ಸಿಹಿ ಹಂಚಿ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲೆ ರೂಪಾ ಲೋಕೇಶ್, ಮಕ್ಕಳ ಉಜ್ವಲ ಭವಿಷ್ಯವನ್ನು ರೂಪಿಸುವ ನಿಟ್ಟಿನಲ್ಲಿ ಕಾಲೇಜು ವಿಶೇಷ ಕಾಳಜಿ ವಹಿಸಿದೆ. ದ್ವಿತೀಯ ಪಿಯುಸಿ ತರಗತಿಗಳು ಪ್ರಾರಂಭ ಆಗುತ್ತಿದ್ದಂತೆ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಬೇಕಾದ ಎಲ್ಲ ರೀತಿಯ ಪೂರಕ ಸಹಕಾರ ನೀಡಲಾಗುತ್ತಿದೆ. ಇದಲ್ಲದೆ ಕಾಲೇಜಿನ ಸಿಬ್ಬಂದಿ ವರ್ಗ ಮಕ್ಕಳ ಮೇಲೆ ವಿಶೇಷ ಗಮನ ಹರಿಸಿ ಕಲಿಕೆಗೆ ಮತ್ತು ಅವರಿಗೆ ಬೇಕಾದ ಎಲ್ಲ ರೀತಿಯ ಸಹಕಾರ ನೀಡುತ್ತಿದ್ದು ಕಾಲೇಜಿಗೆ 100ಕ್ಕೆ 100 ಫಲಿತಾಂಶ ಬರಲು ಕಾರಣವಾಗಿದೆ ಎಂದರು. ಈ ಉತ್ತಮ ಫಲಿತಾಂಶಕ್ಕೆ ಕಾರಣರಾದ ವಿದ್ಯಾರ್ಥಿಗಳು, ಪೋಷಕರು ಮತ್ತು ಸಿಬ್ಬಂದಿ ವರ್ಗಕ್ಕೆ ಅಭಿನಂದನೆಗಳು. ದ್ವಿತೀಯ ಪಿಯುಸಿ ಫಲಿತಾಂಶ 2025-26ನೇ ಸಾಲಿನಲ್ಲಿ ಬಂದಿದ್ದು 600 ಅಂಕಗಳಿಗೆ 587 ಇಬ್ಬರು ವಿದ್ಯಾರ್ಥಿಗಳು, 580 ಇಬ್ಬರು ವಿದ್ಯಾರ್ಥಿಗಳು, 583 ವಿದ್ಯಾರ್ಥಿಗಳು ಜಿಲ್ಲೆಗೆ ಮತ್ತು ತಾಲೂಕಿಗೆ ಪ್ರಥಮ ಬಂದದ್ದು ನಮಗೆ ತುಂಬ ಖುಷಿಯಾಗ್ತಾ ಇದೆ. ಈ ವರ್ಷ ಒಟ್ಟು ಎಕ್ಸಾಮ್ಗೆ ಕೂತ್ಕೊಂಡಿರೋಂಥ ಮಕ್ಕಳು 244 ಮಕ್ಕಳು ತೇರ್ಗಡೆ ಆಗಿದ್ದಾರೆ. ಅದರಲ್ಲಿ 154 ಮಕ್ಕಳು ಡಿಸ್ಟಿಂಕ್ಷನ್ ಬಂದಿದ್ದಾರೆ. 100% ರಿಸಲ್ಟ್ ಬಂದಿದೆ. ನಾವು ಕಾಲೇಜ್ ಸ್ಟಾರ್ಟ್ ಮಾಡಿ 10 ಇಯರ್ಸ್ ಆಗಿದೆ. ಪ್ರತಿ ವರ್ಷವೂ ನಮ್ಮದು ರಿಸಲ್ಟ್ ಇದೇ ಥರ ಬರ್ತಾ ಇದೆ. ಮುಂದಕ್ಕೆ ನಾವು ರಾಜ್ಯದಲ್ಲಿ ಪ್ರಥಮ ಬರಬೇಕು, 595 ಬರೋ ವರ್ಷ ಕೊಡಬೇಕು ಅನ್ನೋ ಒಂದು ಆಸೆ ಇದೆ. ಅದನ್ನು ಬರೋ ದಿನಗಳಲ್ಲಿ ನಾವು ನಡೆಸ್ಕೊಡ್ತೇವೆ. ಮತ್ತು ಇಲ್ಲಿ ಮ್ಯಾನೇಜ್ಮೆಂಟು, ಚೇರ್ಮನ್ ಸರು ನಮಗೆ ತುಂಬ ಸಹಕಾರ ಕೊಡ್ತಿದ್ದಾರೆ. ಈವ್ನಿಂಗ್ ಕ್ಲಾಸ್ ಆಗ್ಬೋದು, ನೀಟು CVT ಕ್ಲಾಸು, JEE ಕ್ಲಾಸ್ ಆಗ್ಬೋದು, ಲೆಕ್ಚರರ್ಸ್ಗೆ ಗೈಡ್ಲೈನ್ಸ್ ಆಗ್ಬೋದು, ಪ್ರತಿಯೊಂದು ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಅವ್ರ ಸಹಕಾರದಿಂದ ನಮ್ಮೆಲ್ಲ ಲೆಕ್ಚರರ್ಸು, ನಾವು ಎಲ್ಲ ಮತ್ತು ಮಕ್ಕಳಿಗೆ ಉನ್ನತವಾದ ಒಂದು ಎಜುಕೇಷನ್ನು ಕ್ವಾಲಿಟಿ ಮೇಂಟೈನ್ ಮಾಡ್ತಾಯಿದ್ವಿ. ಡಿಸಿಪ್ಲಿನ್ ಆ್ಯಂಡ್ ಕ್ವಾಲಿಟಿ ಮೇಂಟೈನ್ ಮಾಡ್ತಾಯಿದ್ದೀವಿ. ನನಗೆ ನ್ಯೂಟನ್ ಕಾಲೇಜಲ್ಲಿ ಈ ವರ್ಕ್ ಮಾಡ್ತಾ ಇರೋದಕ್ಕೆ ತುಂಬ ಹೆಮ್ಮೆ ಆಗ್ತಾಯಿದೆ. ಏನಕ್ಕೆ ಅಂದರೆ ಡಿಸಿಪ್ಲಿನಲ್ಲೂ ನಂಬರ್ 1ನಲ್ಲಿದೆ, ಕ್ವಾಲಿಟಿಯಲ್ಲೂ ನಂಬರ್ 1ನಲ್ಲಿದೆ, ಎಜುಕೇಷನಲ್ಲೂ ನಂಬರ್ 1ನಲ್ಲಿದೆ. ಇದನ್ನು ಇದೇ ಥರ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನೋದು ನಮ್ಮ ಆಶಯ. ಕಾಲೇಜಿನ ಅಧ್ಯಕ್ಷ ಲೋಕೇಶ್ ಮಾತನಾಡಿ, ವಿದ್ಯಾರ್ಥಿಗಳ ಸಾಧನೆಗೆ ನಾವು ಹೆಮ್ಮೆ ಪಡುತ್ತೇವೆ. 244ರಲ್ಲಿ 104 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾಗುವುದು ಎಂದರೆ ಅಷ್ಟು ಸುಲಭದ ಮಾತಲ್ಲ. ಕಾಲೇಜಿನಲ್ಲಿ ಪರೀಕ್ಷೆಯ ಪೂರ್ವದಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುತ್ತಿದೆ. ವಿದ್ಯಾರ್ಥಿಗಳು ಯಾವ ವಿಷಯದಲ್ಲಿ ವೀಕ್ ಇರುತ್ತಾರೆ ಗಮನಿಸಿ ಆ ವಿಷಯಗಳಲ್ಲಿ ಅವರಿಗೆ ತಯಾರಿ ಮಾಡಲಾಗುತ್ತದೆ. ಇದರಿಂದಾಗಿ ಪ್ರತಿ ವರ್ಷ ನಮ್ಮ ಕಾಲೇಜಿನಲ್ಲಿ ಉತ್ತಮ ಫಲಿತಾಂಶ ಪಡೆಯಲು ಸಾಧ್ಯವಾಗುತ್ತದೆ. ಮುಂದೆಯೂ ಇದೇ ರೀತಿಯ ಫಲಿತಾಂಶ ನಿರೀಕ್ಷಿಸುತ್ತೇವೆ ಎಂದರು ತಿಳಿಸಿದರು. ಈಗ ಏನು 224 ಮಂದಿ ಎಕ್ಸಾಮ್ ತಗೊಂಡಿದ್ರು, ಅದರಲ್ಲಿ 104 ಡಿಸ್ಟಿಂಕ್ಷನ್ ಅತ್ಯುತ್ತಮ ಶ್ರೇಣಿ ಮತ್ತು 139 ಫಸ್ಟ್ ಕ್ಲಾಸನ್ನು ತಗೊಂಡಿದ್ದಾರೆ. ಕೇವಲ ಇಬ್ಬರು ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗಿದ್ದಾರೆ. ಅಂದರೆ ಇದು ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ ಒಂದು ನಮ್ಮ ಸಂಸ್ಥೆಯಿಂದ ಒಂದು ಕೊಡುಗೆ ಅಂತಲೂ ಸಹ ಹೇಳ್ಬೋದು. ಏಕೆ ಅಂತ ಹೇಳಿದ್ರೆ 104 ಡಿಸ್ಟಿಂಕ್ಷನ್ 244 ಅಂದರೆ ಅದು ಸಾಮಾನ್ಯವಾದ ಸಂಗತಿ ಅಲ್ಲ. ಮೊದಲನೇದಾಗಿ ನಾವು ನಮ್ಮ ಸಂಸ್ಥೆಯಲ್ಲಿ
ಎಲ್ಲರೂ ಯಾರ್ಯಾರು ಓದುವಂಥ ಮಕ್ಕಳು ಬಿಲೋ ಅವರೇಜ್ ಇರುವಂಥವ್ರನ್ನೆಲ್ಲನೂ ಸಪ್ರೇಟ್ ಮಾಡಿಕೊಂಡು ಅವ್ರಿಗೆ ಆದಂತಹ ಸಪ್ರೇಟ್ ಟ್ರೈನಿಂಗನ್ನು ನಾವು ಕೊಡ್ತೀವಿ. ಸೊ ಅವರು ಯಾವ ಸಬ್ಜೆಕ್ಟಲ್ಲಿ ಯಾವ ಮೈನಲ್ಲಿ ವೀಕ್ ಇದ್ದಾರೆ ಅನ್ನೋದು ಅಬ್ಸರ್ವ್ ಮಾಡಿ ಆ ವೀಕ್ ಇರೋ ಜಾಗದಲ್ಲಿ ಅವರಿಗೆ ಏನು ಬೇಕೋ ಅದಕ್ಕೆ ಸಂಪನ್ಮೂಲಗಳನ್ನು ನಾವು ಒದಗಿಸ್ತೀವಿ. ಸೊ ಆವಾಗ ಒದಗಿಸಿದಾಗ ಮತ್ತು ಸುಮಾರು 6ರಿಂದ 7 ಪ್ರಿಪ್ರೇಟರಿಗಳನ್ನ ಸಹ ಮಾಡ್ತೀವಿ. ಸೊ ಇದೆಲ್ಲನೂ ಅವ್ರ ರಿಸಲ್ಟ್ ಬೂಸ್ಟಪ್ ಆಗೋದಕ್ಕೆ ಭಾಳ ಸಹಕಾರಿಯಾಗಿದೆ. ಸೊ ಈ ವರ್ಷ ಬಂದಂತಹ ನಮ್ಮ ರಿಸಲ್ಟ್ ನಮ್ಮ ಸಂಸ್ಥೆಗೆ, ನಮಗೆ ಇಲ್ಲಿ ಸಿಬ್ಬಂದಿ ವರ್ಗಗಳು ಎಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಅಂತಹ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಇನ್ನು ಉತ್ತಮ ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳು ಮಾತನಾಡಿ, ನಮ್ಮ ಈ ಸಾಧನೆಗೆ ನಮ್ಮ ಪ್ರಾಂಶುಪಾಲರು, ಉಪನ್ಯಾಸಕರು ಮತ್ತು ನಮ್ಮ ತಂದೆ ತಾಯಿಗಳ ಪ್ರೋತ್ಸಾಹವೇ ಕಾರಣ. ಎಲ್ಲರಿಗೂ ಧನ್ಯವಾದಗಳು ಎಂದು ಕಾಲೇಜಿನ ಟಾಪರ್ ವಿದ್ಯಾರ್ಥಿಗಳು ತಿಳಿಸಿದರು. And I have scored 578 out of 600, and I'm very happy for this marks. But my expectations were about 590, but it's okay. I would have worked hard for my marks. It's okay for this moment. And I would like to thank my management first of all, and afterwards I would like to thank the lecturers, and I would like to thank Chairman Sir, Rupashri ma'am and Nandini ma'am for their support. And everything they gave us is enough for us, more than enough for us. Their coaching, their responsibility and their caretaking towards us, and for NEET classes, CET classes, and academic classes were very super. It were equal to NEET and CET classes also. And I would like to thank all my lecturers and my parents first of all. ಇಂದ ಈ ಕಾಲೇಜಲ್ಲಿ ಸೇರಿರೋದು. ನಮ್ಮ ಕಾಲೇಜಲ್ಲಿ ಓವರಾಲ್ ಡಿಸಿಪ್ಲಿನಿಂದ ಹಿಡಿದು ಸೈನ್ಸ್, ಕಾಮರ್ಸ್ ಎಲ್ಲರಿಗೂ ಎಲ್ಲ ಥರ ಫೆಸಿಲಿಟೀಸ್ ಕೊಡ್ತಾರೆ. ಮತ್ತು CET, NEET, JEE ಎಲ್ಲ ಕೋಚಿಂಗ್ ಕೊಡ್ತಾರೆ. ಮಾರ್ನಿಂಗ್ 9:30ಗೆ ಸ್ಟಾರ್ಟ್ ಆದರೆ ಈವ್ನಿಂಗ್ ಕ್ಲಾಸಸ್ 8ವರೆಗೂ ಕಂಡಕ್ಟ್ ಮಾಡ್ತಾರೆ. ಮತ್ತು ಕ್ಲಾಸಸ್ ಮಾರ್ಚಿಂದ ಸ್ಟಾರ್ಟ್ ಆದರೆ ಮತ್ತು ಅವರು ಲಾಸ್ಟ್ ಫೈನಲ್ ಡೇಸ್ವರೆಗೂ ಕಂಡಕ್ಟ್ ಮಾಡ್ತಾರೆ. ಮತ್ತು ನಮಗೆ ಏನು ಫೆಸಿಲಿಟೀಸ್ ಬೇಕಂದ್ರೂ ಬೇಡ ಇಲ್ಲ ಅನ್ನಲ್ಲ, ಎಲ್ಲ ಸಪ್ರೇಟ್ ಲೈಕ್ ಬ್ಯಾಚಸ್ ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ನಮಗೆ ಅಂತ ಸ್ಪೆಷಲಾಗಿ ಕೋಚಿಂಗ್ಸ್ ಕೊಟ್ಟು ನಮ್ಮನ್ನ ಸ್ಕೋರ್ ಮಾಡೋಂಗೆ ಹೆಲ್ಪ್ ಮಾಡ್ತಾರೆ. ಸರ್ ಫಸ್ಟು 3 ಮಂತ್ಸ್ ಬ್ಯಾಕ್ ಎಕ್ಸಾಮ್ 3 ಮಂತ್ಸ್ ಬ್ಯಾಕಿಂದನೇ ನೈಟ್ ಕ್ಲಾಸ್ ಎಲ್ಲ ಕಂಡಕ್ಟ್ ಮಾಡಿದ್ದಾರೆ. ಮತ್ತು ಟೀಚರ್ಸ್ ಎಲ್ಲ ಫುಲ್ ಸಪೋರ್ಟ್ ಮಾಡ್ತಾಯಿದ್ರು. ಓದೋದಕ್ಕೆ ಏನು ಕೇಳೋದು ಇಲ್ಲ ಅಂತೇನಿಲ್ಲ, ಓದೋದು ಎಲ್ಲ ಇದು ಮಾಡಿದ್ರೆ ಚೆನ್ನಾಗಿತ್ತು. ಈ ವೇಳೆ ಕಾಲೇಜಿನ ಉಪನ್ಯಾಸಕ ವರ್ಗ, ಆಡಳಿತ ಮಂಡಳಿ ಉಪಸ್ಥಿತರಿದ್ದರು.